ನನ್ನ ಹೆಸರು ವಿಶ್ಕಂಠಯ್ಯ ಅಂತ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬೈರ್ಮಂಗ್ಲ. ಈ ಟೌನ್ಶಿಪ್ ಬಗ್ಗೆ ಈ ದಿವಸ ಸಭೆ ಸೇರಿ ಒಂದು ಪತ್ರಿಕಾಗೋಷ್ಠಿ ಏರ್ಪಡಿಸಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಮಾಜಿ ಅಧ್ಯಕ್ಷರು ಎಸ್ ಸಿ ರಾಜಣ್ಣವರು ಹಾಗೂ ಸಿದ್ದರಾಜ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರು, ರೈತ ಬಾಂಧವರು ಹಾಗೂ ಈ ಪತ್ರಿಕಾ ವರದಿಗಾರರು, ಈ ಒಂದು ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಸುಮಾರು 20 ವರ್ಷದಿಂದನೂ ಪ್ರಾರಂಭ ಮಾಡಿ ಮಧ್ಯಂತರ ಇದು ಮುಖ್ಯಮಂತ್ರಿಗಳು ಪ್ರಾರಂಭ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಇದನ್ನ ಟೌನ್ಶಿಪ್ ಮಾಡಬೇಕು ಅಂತ ಹೊರಟವರು. ನಾವು ಅವಾಗ ರಾಜಣ್ಣ ಅವ್ರು ಹೇಳ್ದಂಗೆ, ಇಲ್ಲ ಬೇಡಿ, ಇದನ್ನ ಟೌನ್ಶಿಪ್ ಮಾಡೋದು ಬೇಡಿ, ನಮಗೆ ಈ ಕೆಂಪು ವಲಯನ ತೆಗೆದಾಕಿ ಇಲ್ಲಿ ಕೆಲವಾರುಗಳು ಕನ್ವರ್ಷನ್ ಆಗೋದಕ್ಕೆ, ಫ್ಯಾಕ್ಟ್ರಿಗಳು ಮಾಡೋದಕ್ಕೆ, ಈ ಒಂದು ಸರಹದ್ನಲ್ಲಿ ಆ ಒಂದು ಕಾನೂನು ಜಾರಿ ಆದಮೇಲೆ ಒಂದು ಪೆಟ್ರೋಲ್ ಬಂಕ್ಗೆ ಮಾಡೋದಕ್ಕೆ ಅವಕಾಶ ಇಲ್ಲ. 3 ಸಾರಿ ಕರೆದ್ರು ಪೆಟ್ರೋಲ್ ಬಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು, ಆದರೂ ಕೂಡ ಕನ್ವರ್ಷನ್ ಜಾಗ ಬೇಕು ಅಂದರು. ಈ 2 ಪಂಚಾಯತಿಲೂ ಅದಕ್ಕಾಗೋವಂಥ ಕನ್ವರ್ಷನ್ ಜಾಗ ಸಿಕ್ಕಿದೆ. ಪೆಟ್ರೋಲ್ ಬಂಕು ಇನ್ನೂ ಸಣ್ಣ ಪುಟ್ಟ ಖಾಸಗಿಯವರು ಫ್ಯಾಕ್ಟ್ರಿಗಳು ಮಾಡೋದಕ್ಕೂ ಕೂಡ ಇಷ್ಟೊತ್ತಿಗಾಗಲೇ ಬೇರೆ ಕಂಪ್ನಿಯವ್ರು ಬಂದು ಮಾಡೋ ಥರದವರೇ ಬೇರೆ ಪ್ರೈವೇಟ್ ಆಗಿ ಫ್ಯಾಕ್ಟ್ರಿ ಮಾಡ್ಬೋದಾಗಿತ್ತು. ಆದರೆ ಈ ಒಂದು ಕೆಂಪು ವಲಯದ ಆತಂಕದಿಂದ ಈ ಸಣ್ಣ ಪುಟ್ಟ ಕೈಗಾರಿಕೆಗಳು ಇಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಈಗ ಸರ್ಕಾರ ಒಂದು ಒಳ್ಳೆ ಉದ್ದೇಶವಿಟ್ಟು ಒಂದು ಪ್ರೋಗ್ರಾಮ್ ಹಾಕ್ಕೊಂಡವ್ರೆ. ಈ ಟೌನ್ಶಿಪ್ಪು ರೈತರಿಗೂ ಅನುಕೂಲವಾಗುವಂತೆ ಮಾಡ್ತಾವ್ರೆ. ಅದರಲ್ಲಿ ಒಂದು ನಮ್ಮ ರೈತರು ಕೇಳ್ಕೊಳ್ಳೋದೇನೆಂದರೆ, ದರ ಈಗಾಗಲೇ ಖಾಸಗಿಯವರು ಕೊಂಡ್ಕೊಳ್ತಾ ಇರೋ ಅಂಥ ಒಂದು ದರದ ಅನ್ವಯ ನಿಗದಿಪಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ರೈತರು ಕೇಳ್ತಾವ್ರೆ. ಆ ಒಂದು ದರ ನಿಗದಿ ಆದರೆ ಅಲ್ಲಿ ಹೋರಾಟ ಮಾಡ್ತಾ ಇರೋರು ಕೂಡ ಕೆಲವರು ಅರ್ಧ ಜನ ಇದ್ರ ಪರವಾಗೂ ಬರ್ತಾರೆ, ಇದರಲ್ಲಿ ಸಂಶಯ ಏನಿಲ್ಲ. ಅದರಿಂದ ಈ ಟೌನ್ಶಿಪ್ ಆದರೆ ಇಲ್ಲಿ ಓದಂಥ ಮಕ್ಕಳಿಗೆ ಕೆಲ್ಸಗಳು ಸಿಗ್ತವೆ, ಇಲ್ಲಿ ಊರು ಉಳ್ಕೊಂಡಿರುವಂಥ ಗ್ರಾಮಗಳು ಅಭಿವೃದ್ಧಿ ಆಗೋದಕ್ಕೂ ಅನುಕೂಲ ಆಯ್ತದೆ ಅಂತ ಹೇಳ್ತಾ ಈ 1-2 ಸಲಹೆಯನ್ನು ನಾನು ಕೊಟ್ಟು ನನ್ನ ಮಾತು ಮುಗಿಸ್ತೀನಿ.